ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ದಿನದಂದು ವಿಧೇಯರನ್ನು ಕಾಪಾಡುವನು ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ರಾಜ್ಯ. ವಿಧೇಯರನ್ನು ಕಾಪಾಡುತ್ತಾನೆ ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿಮ್ಮ ಮಕ್ಕಳ ಹೃದಯದಲ್ಲಿ ನೀವು ಮಾತಾಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ನನ್ನ ತಂದೆಗೆ. ಆಮೇನ್. ಆದಿಕಾಂಡ 19:29. ದೇವರು ಆ ಸೀಮೆಯ ಪಟ್ಟಣಗಳನ್ನು ನಾಶ ಮಾಡಿದಾಗ ಲೋಟನು ವಾಸವಾಗಿದ್ದ ಅಬ್ರಹಾಮನನ್ನು ನೆನೆಸಿ ಲೋಟನನ್ನು ತಪ್ಪಿಸಿ ಕಾಪಾಡಿದನು. ಕರ್ತನು ಪ್ರೀತಿ ಸ್ವರೂಪಿ, ದಯವುಳ್ಳಾತನು, ಕಾರುಣ್ಯನು. ಆತನು ನಮ್ಮನ್ನು ನೆನಪಿನಲ್ಲಿಟ್ಟಿದ್ದಾನೆ. ಕರ್ತನ ವಾರ್ತೆಗೆ ವಿಧೇಯರಾದವರನ್ನು ನೆನೆಸಿ ಅವರನ್ನು ಕಾಪಾಡುವನು. ಅಬ್ರಹಾಮನನ್ನು ನೋಡಿರಿ, ಅವನಿಗೆ ಕರ್ತನ ಮೇಲೆ ನಂಬಿಕೆ ಇತ್ತು. ಕರ್ತನಿಗೆ ವಿಧೇಯತೆಯುಳ್ಳವನಾಗಿ ಅವನು ಜೀವಿಸುವನಾಗಿದ್ದನು. ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಕರ್ತನು ಹೇಳಿದ ಕೂಡಲೇ ಪ್ರತ್ಯುತ್ತರ ಹೇಳದೆ ಹೊರಟು ಹೋದನು. ಆದಿಕಾಂಡ 12:1. ಅದು ಮಾತ್ರ ಅಲ್ಲ, ಕರ್ತನು ಅವನಿಗೆ ಇದ್ದಂಥ ಒಬ್ಬನೇ ಮಗನನ್ನು ಮೋರಿಬಾ ಎಂಬ ಬೆಟ್ಟದಲ್ಲಿ ನನಗೆ ಸರ್ವಾಂಗ ಹೋಮವಾಗಿ ಅರ್ಪಿಸು ಎಂದು ಹೇಳಿದಾಗ ಏನೂ ಹೇಳದೆ ತನ್ನ ಮಗನನ್ನು ಅರ್ಪಿಸಲು ಸಿದ್ಧನಾದದ್ದನ್ನು ಆದಿಕಾಂಡ 22ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಈ ರೀತಿ ಕರ್ತನಿಗೆ ವಿಧೇಯರಾಗುವವರನ್ನು ಕರ್ತನು ನಿಶ್ಚಯವಾಗಿ ನೆನೆಸುವನು. ಆದ್ದರಿಂದ ಅವನ ಸಂತತಿ ಆಶೀರ್ವದಿಸಲ್ಪಟ್ಟಿತು. ಅಬ್ರಹಾಮನನ್ನು ಕರ್ತನು ನೆನೆಸಿದ್ದರಿಂದ ಸೊದೋಮನನ್ನು ನಾಶಗೊಳಿಸಿದಾಗ ಲೋಟನನ್ನು ಕಾಪಾಡಿದನು. ದೇವ ಮಕ್ಕಳೇ, ಕರ್ತನು ನಿಮ್ಮನ್ನು ಎಲ್ಲ ಕೆಡುಕಿಗೂ ತಪ್ಪಿಸಿ ಕಾಪಾಡುವನು. ಲೋಟನಿಗಾಗಿ ಅಬ್ರಹಾಮನು ಸಲ್ಲಿಸಿದ ಪ್ರಾರ್ಥನೆಯನ್ನು ಆದಿಕಾಂಡ 18ನೇ ಅಧ್ಯಾಯದಲ್ಲಿ ಓದಿ ನೋಡಿರಿ. ದುಷ್ಟರ ಸಂಗಡ ನೀತಿವಂತರನ್ನು ಸಂಹರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದು. ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವವನಲ್ಲವೇ ಎಂದು ಮೊರೆಯಿಡುತ್ತಾನೆ. ಅದೇ ರೀತಿ ಕರ್ತನು ನಿಮ್ಮ ಪ್ರಾರ್ಥನೆಗಳನ್ನು ನೆನೆಸಿ ನಿಮ್ಮ ಮಕ್ಕಳನ್ನು ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಪಾಡುತ್ತಾನೆ. ನಿಮ್ಮ ಕಣ್ಣೀರಿನ ಬಿನ್ನಹವನ್ನು ನೆನೆಸಿ ನಿಮ್ಮ ಸಂತತಿಯನ್ನು ಆಶೀರ್ವದಿಸುತ್ತಾನೆ. ನೀತಿವಂತನ ಸಂತತಿಯು ಎಂದಿಗೂ ಕೈ ಬಿಡಲ್ಪಡುವುದಿಲ್ಲ. ದೇವರ ಮಕ್ಕಳೇ, ಕರ್ತನ ತನಗೆ ವಿಧೇಯರಾದವರನ್ನು ನೆನೆಸಿಕೊಳ್ಳುತ್ತಾನೆ. ನಿಮಗಾಗಿ ತಂದೆ ದೇವರ ಬಲಗಡೆಯಲ್ಲಿ ಮೊರೆ ಇಡುತ್ತಿರುವಾಗ ಪ್ರಧಾನ ಯಾಜಕನು ಇಸ್ರಾಯೇಲಿನ 12 ಕುಲಗಳನ್ನು ನೋಡಿ ಬೇಡಿಕೆಯನ್ನು ಸಲ್ಲಿಸುತ್ತಿದ್ದ ರೀತಿಯಲ್ಲಿ ನಮ್ಮ ಪ್ರಧಾನ ಯಾಜಕನಾದ ಯೇಸು ಕ್ರಿಸ್ತನು ನಿಮಗಾಗಿ ಮೊರೆ ಇಡಿರುವನು ಎಂಬುದನ್ನು ಮರೆಯದಿರಿ. ಇಬ್ರಿಯ 7:25. ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಮತ್ತು ವಿಜ್ಞಾಪನೆ ಮಾಡುವುದಕ್ಕೆ ಬದುಕುವವನಾಗಿದ್ದಾನೆ. ಆಮೇನ್. ಪ್ರೈಸ್ ದ ಲಾರ್ಡ್.